ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಿಗೇನೋ ಸಪ್ಲೈ ಆಯಿತು ಸಿಲಿಂಡರ್. ಆದರೆ ತುಮಕೂರಿನ ಪರಿಸ್ಥಿತಿ ಇಲ್ಲ. 6 ಇಂದಿರಾ ಕ್ಯಾಂಟೀನ್ಗಳಿವೆ ತುಮಕೂರಿನಲ್ಲಿ. 6 ಇಂದಿರಾ ಕ್ಯಾಂಟೀನ್ನಲ್ಲೂ ಸೌದೆ ಒಲೆಯಲ್ಲೇ ಈಗ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಸೊ ತುಮಕೂರು ಜಿಲ್ಲೆಯಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ನ ಅಭಾವ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಇದೆ. ಸೊ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ತುಮಕೂರಿನ 6 ಇಂದಿರಾ ಕ್ಯಾಂಟೀನ್ಗಳು, ಆ 6 ಇಂದಿರಾ ಕ್ಯಾಂಟೀನ್ಗೂ ಕೂಡ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಹಾಗಾಗಿ ತುಂಬ ಕಡಿಮೆ. ಈಗ ನೋಡಿ, ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ಮಾತ್ರ ಕೊಡ್ತಾ ಇದ್ದಾರೆ, ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಸೌದೆ ಒಲೆನಲ್ಲೇ ಅಡುಗೆಯನ್ನು ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಪ್ಲೈ ಮಾಡಿದ ಹಾಗೆ ಇಲ್ಲೂ ಕೂಡ ತುಮಕೂರಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳಿಗೆ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಬೇಕು. ಬಹುತೇಕ ಹೋಟೆಲ್ಗಳು ಮುಚ್ಚಿರೋದ್ರಿಂದ ಜನ ರೆಗ್ಯುಲರ್ ಕಸ್ಟಮರ್ಸೂ ಬರ್ತಾರೆ, ಎಕ್ಸ್ಟ್ರಾನೂ ಬರ್ತಾರೆ ಇವಾಗ ಇಂದಿರಾ ಕ್ಯಾಂಟೀನ್ಗೆ, ಬೇರೆ ಕಡೆ ಊಟ ಮಾಡೋಕ್ಕಾಗದೇ ಇರೋರು. ಹಾಗಾಗಿ ಸಪ್ಲೈ ಆಗಬೇಕು. ತುಮಕೂರು ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವ ತಲೆದೋರಿದೆ. ಇದರಿಂದ ಕೆಲವು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿರುವಂಥದ್ದು, ಅದರ ಜೊತೆಗೆ ಕೆಲವು ಮೆನುಗಳು ಕೂಡ ಕಡಿಮೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸೌದೆಯಲ್ಲಿ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ನಾನೀಗ ತುಮಕೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೀನಿ. ನೋಡ್ಬೋದು, ಕಳೆದ 3 ದಿನಗಳಿಂದ ಇಂದಿರಾ ಕ್ಯಾಂಟೀನಲ್ಲಿ ಯಾವುದೇ ರೀತಿಯ ಅಡುಗೆ ಮಾಡ್ತಾ ಇರಲಿಲ್ಲ. ನಿನ್ನೆ ಸಂಪೂರ್ಣ ಬಂದಾಗಿತ್ತು. ಮೊನ್ನೆ ದಿನ ಮಧ್ಯಾಹ್ನ ಬಂದ್ ಮಾಡಿದರು, ಅಂದರೆ ಗ್ಯಾಸ್ ಸಿಕ್ಕಿಲ್ಲ ಎನ್ನುವಂಥ ಒಂದು ಕಾರಣಕ್ಕೆ ನೋಡ್ಬೋದು ಬಂದಾಗಿದೆ. ಇವತ್ತು ಮಧ್ಯಾಹ್ನದಿಂದ ಊಟ ಕೊಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಆದರೆ ತುಮಕೂರು ನಗರದಲ್ಲಿ ಸುಮಾರು ಒಂದು 6 ಇಂದಿರಾ ಕ್ಯಾಂಟೀನ್ಗಳಿವೆ. ಅದಕ್ಕೆಲ್ಲವೂ ಕೂಡ ಈಗ ಸೌದೆಯಿಂದ ಮಾಡಿದಂಥ ಅಡುಗೆಯನ್ನು ಪ್ರಿಪೇರ್ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಎಲ್ಲ ಕೂಡ ಅಂದರೆ 6 ಏನು ಇಂದಿರಾ ಕ್ಯಾಂಟೀನಲ್ಲಿ 6 ತುಮಕೂರು ಸಿಟಿಯಲ್ಲಿರೋದು ಇಂದಿರಾ ಕ್ಯಾಂಟೀನ್ಗೆ ತುಮಕೂರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಏನು ಮುಖ್ಯ ಇಂದಿರಾ ಕ್ಯಾಂಟೀನ್ ಇದೆ, ಅಲ್ಲಿಂದ ಎಲ್ಲ ಆಹಾರ ಸರಬರಾಜು ಆಗುವಂಥದ್ದು. ಹಾಗಾಗಿ ಇವತ್ತಿನಿಂದ ಸೌದೆ ಮೂಲಕ ಅಡುಗೆ ಮಾಡ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದು. ಅಂದರೆ ಸುಮಾರು 500-600 ಊಟ ಮಧ್ಯಾಹ್ನದ ಊಟ ಹೋಗುವಂಥದ್ದು. ಹಾಗಾಗಿ ಇವತ್ತು ಬೆಳಗ್ಗಿಂದಲೂ ಕೂಡ ಈ ರೀತಿ, ಅಂದರೆ ಬೆಳಗ್ಗೆ ಟಿಫನ್ ಮಾಡಲಿಕ್ಕೆ ಯಾವುದೇ ಸಿಲಿಂಡರ್ ಇರಲಿಲ್ಲ. ಹಾಗಾಗಿ ಇವಾಗ ಸೌದೆ ಬದ್ದಿರೋದ್ರಿಂದ ಸೌದೆಯಲ್ಲಿ ಅಡುಗೆ ಮಾಡ್ತಾ ಇರುವಂಥದ್ದು. ಅನ್ನ, ಸಾಂಬಾರು, ಪಲ್ಯ ಹೀಗೆ ಎಲ್ಲವನ್ನೂ ಕೂಡ ಮಾಡಿ ಏನು ಬೇರೆ ಬೇರೆ ಅಂದರೆ ಇನ್ನಿತರ 5 ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಆಗ್ತಾ ಇರುವಂಥದ್ದು. ಎಲ್ಲ ಇದಕ್ಕೂ ಕೂಡ ಇದೇ ರೀತಿ ಸೌದೆಯನ್ನು ಬೇರೆ ಇದರಿಂದ ತಂದಿರುವಂಥದ್ದು. ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ, ಅಂದರೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ. ಹಾಗಾಗಿ ಸೌದೆ ಇವತ್ತಿನ ತನಕ, ಅಂದರೆ ಇನ್ನೂ 1 ವಾರಗಳ ಕಾಲ ಇದೇ ರೀತಿ ಪರಿಸ್ಥಿತಿ ಮುಂದೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರಿಬಹುದು ಅಂತ. ಬನ್ನಿ ಈಗ ನಾವು ಸಿಬ್ಬಂದಿಗಳನ್ನು ಮಾತಾಡ್ಸೋಣ. ಸೌದೆ ಒಲೆಯಿಂದ ಯಾವಾಗ ಅಡುಗೆ ಮಾಡ್ತಾಯಿದ್ರಿ ಸರ್? ಇವತ್ತು ಮಧ್ಯಾಹ್ನ ಇದ್ದಾಗ ಮಾಡ್ತಾಯಿದ್ದೀವಿ. ಯಾಕೆ ನಿನ್ನೆ ಎಲ್ಲ ಏನಾಗಿತ್ತು ಸರ್? ನಿನ್ನೆ ಸೌದೆ ಸಿಗಲಿಲ್ಲ, ಅದಕ್ಕೋಸ್ಕರ ಗ್ಯಾಸ್ ಸಿಗುತ್ತಂತ ಹೇಳಿ ಸುಮ್ಮನೆ ಇದ್ವಿ. ಗ್ಯಾಸು ಬೇರೆ ಕಡೆ ಎಲ್ಲ ತಿರುಗಾಡಿದ್ವಿ, 4-5 ಜನ ಕೇಳಿದ್ವಿ, ಯಾರು ನಮಗೆ ಸಹಾಯ ಮಾಡಲಿ. ಅದಕ್ಕೆ ಸೌದೆ ತಗೊಂಡು ಸೌದೆ ಮಾಡ್ತಾಯಿದ್ದೀವಿ, ಜನಗಳಿಗೆ ಅನುಕೂಲ ಆಗಲಿ ಅಂತಂದೇಳಿ. ನಿನ್ನೆ ಕ್ಲೋಸ್ ಮಾಡಿದ್ರಾ? ಹ್ಞೂ ಸರ್, ನಿನ್ನೆ ಮಾಡಿದ್ವಿ. ನಿನ್ನೆ ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಆಗಿತ್ತು. ಹ್ಞೂ ಸರ್. ಮೊನ್ನೆ ಏನು ಮಾಡಿದ್ರಿ? ಮೊನ್ನೆ ಮಾಡಿದ್ವಿ ಮಧ್ಯಾಹ್ನ ತನಕ. ಸಾಯಂಕಾಲ ಮಾಡಿದ್ವಿ. ಸಾಯಂಕಾಲ ಕಾಲೇಜು, ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ. ನಿನ್ನೆ ಬೆಳಗ್ಗೆ, ಇವತ್ತು ಬೆಳಗ್ಗೆ ಮಾಡಿರಲಿಲ್ಲ. ಜನ ಎಲ್ಲ ಬಂದು ಕೇಳೋರು, ಏನಾರು ಮಾಡಿ ಅಂತಂದೇಳಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಇಲ್ಲಿ ಮಾತ್ರ ಸೌದೆನಾ, ಎಲ್ಲ ಕಡೆನೂ ಸೌದೆ ಒಲೆನಾ? ಇಲ್ಲ, ಇಲ್ಲಿ 6 ಕ್ಯಾಂಟೀನಿಂದ ಇಲ್ಲೇ ತಗೊಂಡೋಗೋದು. ಅಂದರೆ ಇದೇ ಸೌದೆ ಒಲೆ ಮಾಡಿ ಬೇರೆ 6 ಕ್ಯಾಂಟೀನ್ಗೆ ಇಲ್ಲಿಂದ ತೊಗೊಂಡು ಹೋಗ್ತೀರಾ? ಹೌದು ಹೌದು.